ನಮಸ್ತೆ ವೀಕ್ಷಕರೇ, ಸನಾತನ ಆಯುರ್ವೇದ ವನಮೂಲಿಕೆ ವೈದ್ಯ ಈ ಚಾನಲನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ಸಮಸ್ಯೆಗಳಿಗೆ ನಿಮಗೆ ಮನೆ ಮದ್ದುಗಳು ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮಗೆ ನೀವಾಗ ಮಾಡ್ಕೊಳ್ಳೋಂಥ ವಿದ್ಯೆಗಳ ಕಲಿಸ್ಕೊಡ್ತೀನಿ. ಎಂಥ ಸಮಸ್ಯೆ ಇದ್ದರೂ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ಹೇಳ್ತಿರ್ತೀನಿ, ನಿಮಗೆ ನೀವಾಗ ಮಾಡ್ಕೊತಾ ಇರಿ. ಈಗಿನ ಕಾಲಮಾನದಲ್ಲಿ ಹಲವಾರು ಜನಕ್ಕೆ ಬರ್ತಾ ಇರೋ ಸಮಸ್ಯೆ ಏನಪ್ಪ ಅಂದರೆ ಬಿಳಿ ಕೂದಲು ಸಮಸ್ಯೆ. ಈ ಬಿಳಿ ಕೂದಲು ಸಮಸ್ಯೆ ಯಾಕೆ ಬರ್ತಿದೆ? ಪ್ರತಿಯೊಬ್ಬರಿಗೂ ಇದೆ, ದೊಡ್ಡವರಿಂದ ಚಿಕ್ಕವರವರೆಗೂ. ಕಬ್ಬಿಣ ಅಂಶ ಕಡಿಮೆ ಆಗ್ತಿದೆ ದೇಹದಲ್ಲಿ. ಕಬ್ಬಿಣ ಅನ್ನೋದು ಇಲ್ಲ. ಹಳೆ ಕಾಲದಲ್ಲಿ ನಮಗೆ ಬೆಲ್ಲ ಜಾಸ್ತಿ ಬಳಸೋರು, ಕರಿ ಬೆಲ್ಲ, ಝೋನ್ ಬೆಲ್ಲ. ಅದನ್ನ ಮಾಡೋ ತಟ್ಟೆ ಅಥವಾ ಬಾಂಡ್ಲಿ, ಕಬ್ಬಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇದೆ. ಹಲವಾರು ಸೊಪ್ಪುಗಳು ತಿನ್ನೋರು, ಅದರಲ್ಲೆಲ್ಲ ನಮ್ಮ ದೇಹಕ್ಕೆ ಬೇಕಿರೋ ಲೋಹಗಳೆಲ್ಲ ಸಿಗೋದು. ಇವಾಗ ಸಿಗ್ತಿಲ್ಲ. ಅದಿಲ್ಲದ ಕಾರಣ ಈ ವಿಟಮಿನ್ಸ್ ಲೋಪಗಳು ಸ್ಟಾರ್ಟ್ ಆಗಿ ನಿಮಗೆ ಈ ನಮ್ಮ ತಲೆ ಕೂದಲು ಅನ್ನೋದು ಬೆಳ್ಳಗಾಗೋದು, ಅಥವಾ ಮುಂದೆ ಭಾಗ ಉದುರೋಗೋದು, ಮೇಲ್ಗಡೆ ಉದುರೋಗೋದು, ಇಂಥ ಸಮಸ್ಯೆಗಳಾಗ್ತಿರ್ತದೆ. ಈ ಕೂದಲು, ಹೊಸ ಕೂದಲು ಬರಬೇಕಂದ್ರೂ, ಬಿಳಿ ಕೂದಲು ಕಪ್ಪಾಗಬೇಕಂದ್ರೂ 100ಕ್ಕೆ 100% ನಮ್ಮ ಔಷಧಿಯಲ್ಲಿ ಕೂದಲು ಕಪ್ಪಾಗುತ್ತೆ. ನಾನು ಅಲ್ಲಿ ತೋರಿಸ್ದೆ, ಇಲ್ಲಿ ತೋರಿಸ್ದೆ, ಏನೇನೋ ತಗೊಂಡೆ, ಲಕ್ಷಗಳು ಖರ್ಚು ಮಾಡಿದಿರ ಅಂತಿರಲ್ಲ. ನಮಗೆ ಲಕ್ಷಗಳೆಲ್ಲೂ ಬೇಕಾಗಿಲ್ಲ. 100% ವೈದ್ಯ ನಾವು ಅದನ್ನ ಕ್ಲಿಯರ್ ಮಾಡಬಲ್ರಿ. ಔಷಧಿ ಶ್ರದ್ಧೆಯಿಂದ ನೀವು ಬಳಸ್ಕೊಂಡ್ರೆ ಸಾಕು. ಇಂಥ ಔಷಧಿ ಒಂದು ಇದೆಯಾ, ಏನಿದು, ಹೆಂಗೆ ಅಂತಂದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಪದಾರ್ಥಗಳೇನಂದ್ರೆ ನೋಡಿ, ಭೃಂಗರಾಜ. ಇದನ್ನೇ ನಾವು ಗರ್ಗದ ಸೊಪ್ಪು ಅಂತ ಕೂಡ ಕರಿತೀವಿ. ತುಂಬಾ ಅದ್ಭುತವಾದ ಔಷಧಿ ಗಿಡಮೂಲಿಕೆ ಇದು. ಇದು ಇಲ್ಲದ ತಲೆ ಕೂದಲು ಕಪ್ಪಾಗಕ್ಕೆ, ಬೆಳಗಾಕ, ಅದು ಯಾವುದೇ ಔಷಧಿ ಮಾಡಿದ್ರು ಅದು ಇರಲೇಬೇಕು. ಪ್ರಮಾಣಗಳು ಎಷ್ಟು ಬಳಸಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಇದನ್ನ ತಿಳ್ಕೊಂಡು ನಿಮಗೆ ನೀವಾಗ ಮಾಡಿದ್ರೆ ಮಾತ್ರನೇ ಇವೆಲ್ಲ ಆಗುತ್ತೆ. ರೆಡಿಮೆಂಟ್ಗಳು ತಂದ್ರೆ ಕೆಲಸಗಳಾಗಲ್ಲ. ಈ ಭೃಂಗರಾಜ ಕೂಡ ನಿಮ್ಗೆ ಹಲವಾರು ಕಡೆ ಕೆರೆ, ಬಾವಿ, ಗುಡ್ಡ, ಹಳೆ ಗದ್ದೆ, ಕೆಲವೊಂದು ಕಡೆ ನೀರಿರುವಂಥ ಪ್ರದೇಶ, ಹೊಲದಲ್ಲಿ ಕೂಡ ಇರುತ್ತೆ. ಕಿತ್ಕೊಂಬಂದು ಸೊಪ್ಪೆಲ್ಲ ಬಿಡಿಸಿ ನೀಟಾಗಿ ನೆರಳು ಒಣಗಿಸಿ ಪೌಡ್ರ್ ಮಾಡ್ಕೊಳ್ಳಿ. ಎಷ್ಟು? 200 ಗ್ರಾಮ್ ಭೃಂಗರಾಜ ಪೌಡ್ರ್ ತಗೊಳ್ಳಿ. ಅದೇ ರೀತಿ ನಮಗೆ ತ್ರಿಫಲ ಚೂರ್ಣ. ಈ ತ್ರಿಫಲ ಚೂರ್ಣ ಅಂದರೆ ಇವು 3 ಸೇರಿದ್ರೆ ಇದರಲ್ಲೂ ಕೂಡ ಲೋಹ ಗುಣಗಳೇ ಇರೋದು. ವಾತ ಪಿತ್ತ ಕಫಗಳನ್ನು ಬ್ಯಾಲೆನ್ಸ್ ಅಂದರೆ ಲೆವೆಲ್ಗೆ ತಂದಿಡೋ ಶಕ್ತಿ ಈ ತ್ರಿಫಲ ಆಗಿದೆ. ಇದನ್ನ ನೀವೇ ಮಾಡ್ಕೋಬೇಕು. ಅಂಗಡಿಯಲ್ಲಿ ಪೌಡ್ರ್ ಸಿಗುತ್ತೆ, ನಾನು ನ್ಯಾಚುರಲ್ ಆಗಿ ಮಾಡಿದ್ದೀನಿ, ಒಳ್ಳೆ ಕಂಪ್ನಿದು, ಒಳ್ಳೆ ಪ್ರಾಡಕ್ಟ್ ಅಂತೀರಾ. ಅದೆಲ್ಲ ಸುಳ್ಳು. ಯಾವುದೇ ಪ್ರಾಡಕ್ಟ್ಗೆ ಹೋದ್ರೂ ಆ ರೇಂಜ್ಗೆ ಇರಲ್ಲ. ನೋಡಿ, ಇದನ್ನು ಈಸಿಯಾಗಿ ನಿಮ್ಗೆ ಅಳಲೆಕಾಯಿ, ಇದು ತಾರೆಕಾಯಿ. ಇದು ತಾರೆಕಾಯಿ. ಹಳ್ಳಿಗಳಲ್ಲಿ ಇದ್ರ ಮರ ಇದೆ. ತಾಂಡ್ರಕಾಯಿ ಅಂತಾರೆ, ತಾರೆಕಾಯಿ ಅಂತಾರೆ. ಕೆಲವೊಂದು ಕಡೆ ಶನಿಮಾತ್ಮ ದೇವಸ್ಥಾನ ಇರೋ ಹತ್ರ ಕಂಪಲ್ಸರಿ ಮರ ಇರುತ್ತೆ. ಶನಿ ದೇವರು ಈ ಮರದಲ್ಲೇ ಇರ್ತಾನೆ ಅಂತ ಒಂದು ಹೆಸರುವಾಸಿ ಇದೆ. ಈ ಕಾಯಿಗಳು ತಗೊಂಬಂದು ಈ ಮೇಲ್ಗಡೆ ಇಲ್ಲಿ ಒಡೆದ್ರೆ ಒಳಗಡೆ ಬೀಜ ಹೋಗುತ್ತೆ. ಈ ಒಟ್ಟು ಮಾತ್ರ ತಗೋಬೇಕು. ಎಷ್ಟು ಒಟ್ಟು? 100 ಗ್ರಾಮ್ ಈ ಸಮಾನವಾಗಿ. ನಳ್ಳಿಕಾಯಿ, ಅಳಲೆಕಾಯಿ. ನೋಡಿ, ಇದು ಅಳಲೆಕಾಯಿ. ಇದನ್ನ ಈ ಅಳಲೆಕಾಯಿ, ಈ ತಾರೆಕಾಯಿ 2, ಮತ್ತೆ ಇಲ್ಲಿ ನಳ್ಳಿಕಾಯಿ ಇಲ್ಲ, ಇವಾಗ ಸೀಸನ್ ಅಲ್ಲ. ನಾನು ಪೌಡ್ರ್ ಮಾಡಿಟ್ಟು ನೋಡಿ, ಚೆನ್ನಾಗಿದೆ, ಬೆಳ್ಳಗೆ. ಇದೇ ಅಂಗಡಿಯಲ್ಲಿ ತಗೊಂಡ್ರೆ ಇದು ಫುಲ್ಲು ಕಪ್ಪು ಇರುತ್ತೆ, ಚೆನ್ನಾಗಿರಲ್ಲ. ಈ 3 ಕಾಯಿಗಳು, ನಳ್ಳಿಕಾಯಿ, ಅಳಲೆಕಾಯಿ, ತಾರೆಕಾಯಿ 3 ತಂದು ಬೀಜ ಒಡೆದು ತೆಗೆದುಬಿಡ್ಬೇಕು. ಬೀಜ ತೆಗೆದಾಕ್ಬೇಕು. ಕೇವಲ ಅದರ ಮೇಲ್ಗಡೆ ಇರೋ ಚಿಪ್ಪೆ ಮಾತ್ರ ತಗೊಂಡು ಒಣಗಿಸಿ ನೀಟಾಗಿ ಮಿಕ್ಸಿ ಮಾಡಿ ಸಪ್ರೇಟಾಗಿ ಪೌಡ್ರ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು. ಈ ಥರ 3 ನೀವು ತಯಾರು ಮಾಡಿ ಮಿಕ್ಸ್ ಮಾಡಿರೋ ತ್ರಿಫಲ ಚೂರ್ಣದಲ್ಲಿ ಒಂದು 100 ಗ್ರಾಮ್ ತಗೊಳ್ಳಿ. ಈ ಭೃಂಗರಾಜ 200, ಇದು ಒಂದು 100 ಗ್ರಾಮ್ ತಗೊಳ್ಳಿ. ಈ 100 ಗ್ರಾಮ್ ತಗೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ. ಅದೇ ರೀತಿ ನಮಗೆ 3ನೇ ಪದಾರ್ಥ ಏನು ಬೇಕಂದ್ರೆ ಗಂಧಕ. ಇದೇ ಗಂಧಕ. ಇದು ನಾನು ಶುದ್ಧಿ ಮಾಡಿಟ್ಟಿರೋ ಗಂಧಕ. ಇದು ನೋಡಿ ಯಾವ ಥರ ಇದರಲ್ಲಿರೋ ಕಾರ್ಬನ್ ಎಲ್ಲ ಹೋದ್ರೆ ಈ ಗಂಧಕ ಹಿಂಗೆ ಬರುತ್ತೆ. ಕಾರ್ಬನ್ ಇದ್ರೆ ಇದು ಕೆಟ್ಟ ಸ್ಮೆಲ್ಲು, ಒಂದು ದೇಹಕ್ಕೆ ತುಂಬ ಹಾನಿಕರ. ನಮ್ಗೆ ಗಂಧಕ ಕೂಡ ಈಸಿಯಾಗಿ ಸಿಗುತ್ತೆ ಅಂಗಡಿಯಲ್ಲಿ, ಆದರೆ ಶುದ್ಧಿಗಳು ಮಾಡ್ಕೋಬೇಕು. ಗಂಧಕ ಯಾವ ರೀತಿ ಶುದ್ಧಿ ಮಾಡಬೇಕಪ್ಪ ಅಂದರೆ, ನಾಟಿ ಹಸುವಿನ ಹಾಲಲ್ಲಿ 2 ಸಲ ಶುದ್ಧಿ ಮಾಡಬೇಕು. ಈಸಿ ಪ್ರಾಸೆಸ್ ನಾನು ಹೇಳ್ತೀನಿ. ಹಳೆ ಪ್ರಾಸೆಸ್ಸು ಡೋಲಾ ಯಂತ್ರ, ಪಾತಾಳ ಯಂತ್ರ ಹಂಗೆ ಬೇಕಾಗ್ದಿರ ಈಸಿ ಪ್ರಾಸೆಸ್ಸಲ್ಲಿ ನಾನು ಹೇಳ್ತೀನಿ. ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ
ಮರಳು ಹಾಕಿ ಅದ್ರ ಮೇಲೆ ಒಂದು ಬಾಣಲೆ ಇಟ್ಟು ಅದ್ರ ಮೇಲೆ ಇದೊಂದು kg ಗಂಧಕ ತಗೊಂಬಂದು ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಒಂದು ಅರ್ಧ ಗಂಟೆ ಕರಗುತ್ತೆ. ಈ ಕರಗಿದ್ದು ಗಂಧಕನ ನಾಟಿ ಹಸು ಹಾಲು ಒಂದು 2 ಲೀಟ್ರ್ ಇಟ್ಕೋಬೇಕು ಪಕ್ಕದಲ್ಲಿ. ಈ ನೀರಾಗಿದ್ದು ಗಂಧಕ ನೋಡ್ಕೋಬೇಕು. ಬೆಂಕಿ ಅಂತ್ಕೊಂಡ್ಬಿಡ್ತಂದ್ರೆ ಬಿಟ್ಬಿಡಿ, ಅದನ್ನ ಆರ್ಸಕ್ಕಾಗಲ್ಲ. ಮುಟ್ಟಕ್ಕೆ ಹೋದ್ರೆ ನೀವು ಸತ್ತೋಗ್ತೀರ, ನೀವು ಸುಟ್ಟೋಗ್ತೀರಿ. ಯಾವುದೇ ಕಾರಣಕ್ಕೂ ಗಂಧಕನ ಬೆಂಕಿ ಅಂಟ್ಕೊಂಡ್ರೆ ಅದನ್ನ ಆರ್ಸಕ್ ಹೋಗ್ಬೇಡಿ, ಅದು ಉರ್ದೋಗ್ಬಿಡ್ಲಿ. ಆ ಹೊಗೆನೂ ಜಾಸ್ತಿ ತಗೋಬೇಡಿ. ಆ ಬೆಂಕಿ ಅದಕ್ಕೆ ಅಂಟ್ಕೊಂಡಿರ ಸಣ್ಣ ಉರಿಯಲ್ಲಿ ಕರಗಿಸಿ ಹಾಲಲ್ಲಿ 2 ಸಲ ಉರಿ. ಯಾವುದರಲ್ಲಿ? ನಾಟಿ ಹಸುವಿನ ಹಾಲಲ್ಲಿ. ಆ ನಂತರ ಮತ್ತೆ 2 ಸಲ ಕರಗಿಸಿ ಮೇಕೆ ಹಾಲಲ್ಲಿ ಉಯಿರಿ. ಆ ನಂತರ ಮೋತಕ ಗಿಡದ ಹೂವು, ಮೋತಕ ಮರ ಅಂತೀವಿ, ಮುತಕದ ಮರ, ಮೋತಕ ಮರ. ನಮ್ಮ ಹಳೆ ಕಾಲದಲ್ಲಿ ಹಿರಿಯರು ಅದರಲ್ಲೇ ಊಟ ಆಗ್ತಿದ್ದು, ಊಟ ತಿಂತಿದ್ದು. ಇವತ್ತಿಗೂ ಬಾಡಿ ಊಟ ಮಾಂಸಾಹಾರ ತಿನ್ಬೇಕಂದ್ರೆ ಬಾಳೆ ಎಲೆಯಲ್ಲಿ ಮಾಂಸಾಹಾರ ಬಳಸಂಗಿಲ್ಲ, ಮುತಕದ ಎಲೆಯಲ್ಲಿ ತಿನ್ಬೇಕು. ಆವಾಗ ನಿಮ್ಮ ಬಾಡಿಗೆ ಯಾವುದೇ ತರ ಆ ಮಾಂಸಾಹಾರ ತಿನ್ನೋದ್ರಿಂದ ಅಲರ್ಜಿಗಳು, ಇನ್ಫೆಕ್ಷನ್ಗಳು, ಯಾವುದೇ ಸಮಸ್ಯೆಗಳು ಅನ್ನೋದು ಬರಲ್ಲ. ಆ ಮೋತಕ ಮರದ ಹೂವು ತಗೊಂಬಂದು ಚೆನ್ನಾಗಿ ಕುಟ್ಟಿ ಆಗ್ಲಿ ಅಥವಾ ಮಿಕ್ಸಿಗೆ ಹಾಕಾಗ್ಲಿ ರಸ ಹಿಂಡಿ ಆ ರಸಕ್ಕೆ ಈ ಗಂಧಕ 2 ಸಲ ಉಯ್ಬೇಕು. ಒಂದ್ಸಲಿ 1 ಲೀಟರ್ ಗಂಧಕಕ್ಕೆ 1 kg ಕರಗಿಸಿ ಉಯ್ದು ಆ ರಸ ಚೆಲ್ಬಿಟ್ಟು ಮತ್ತೆ ಕರಗಿಸಿ ಮತ್ತೆ ಇನ್ನೊಂದು ಲೀಟರ್ಗೆ ಹಾಕೋಬೇಕು. ಈ ತರ ಇವು 3 ಆದ್ಮೇಲೆ ಲಾಸ್ಟ್ ಫೈನಲ್ ಕಿರುನಳ್ಳಿ ಸೊಪ್ಪು ನಮ್ಗೆ ಎಲ್ಲರಿಗೂ ಅವೈಲೇಬಲ್ ಅಲ್ಲಿದೆ. ಆ ಕಿರುನಳ್ಳಿ ಸೊಪ್ಪು ತಗೊಂಬಂದು ಅದನ್ನ ಕುಟ್ಟಿ ರಸ ತೆಗೆದು ಆ ರಸದಲ್ಲಿ ಗಂಧಕ ಕರಗಿಸಿ ಉಯ್ದು ಬಿಟ್ರೆ ಫೈನಲ್ ಆಗಿ ಅದಕ್ಕೆ ಶಕ್ತಿ ತಾಕತ್ತು ಬರುತ್ತೆ. ಅದರಲ್ಲಿರೋ ಕಾರ್ಬನ್ ಅನ್ನ ಹೋಗ್ಬಿಡ್ತದೆ ಪೂರ್ತಿ ಪರಿಪೂರ್ಣವಾಗಿ. 1 kg ಗಂಧಕ ತಗೊಂಡ್ರೆ ಅದರಲ್ಲಿ ಮಿನಿಮಮ್ 1/4 kg ಕಾರ್ಬನ್ ಇರುತ್ತೆ. ಅದನ್ನ ನಾವು ಬಳಸಂಗಿಲ್ಲ. ಅದನ್ನ ತೆಗೆಯೋದಕ್ಕೋಸ್ಕರ ಈ ಶುದ್ಧಿಗಳು. ಈ ತರ ಶುದ್ಧಿ ಮಾಡಿರೋ ಗಂಧಕನ್ನ 100 ಗ್ರಾಮ್ ತಗೊಳ್ಳಿ. ಭೃಂಗರಾಜ 200, ತ್ರಿಫಲ ಚೂರ್ಣ ಮಿಕ್ಸ್ ಆಗಿರೋದು 100, ಈ ಗಂಧಕ 100. ಅದೇ ರೀತಿ ನಮಗೆ ಅನ್ನಬೇದಿ ಸಿಂಧೂರ, ಅನ್ನಬೇದಿ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಐಟಮ್ ರಾ ಮೆಟೀರಿಯಲ್ ಸಿಗುತ್ತೆ. ಅದನ್ನ ತಗೊಂಬಂದು ನಿಂಬೆ ಹುಳಿಯಲ್ಲಿ 3 ದಿವಸ ನೆನೆಸಿಟ್ಟು 3 ದಿವಸ ನೆಂದ ಮೇಲೆ ಅದನ್ನ ಚೆನ್ನಾಗಿ ಅರಿಬೇಕು. ಅರ್ಧ ರಸ ಎಲ್ಲ ಇಮುರೋ ತರ ಬಿಸಿಲಿಗಿಡ್ಬೇಕು. ಬಿಸಿಲಿಗಂದ್ರೆ ಫುಲ್ ಬಿಸಿಲಿಗಲ್ಲ. ನಂತರ ಇದೇ ಭೃಂಗರಾಜ ಸೊಪ್ಪಿನ ರಸ ತೆಗೆದು ಆ ರಸದಲ್ಲಿ ಅರ್ಧದನ್ನು ಬಿಲ್ಲೆ ಕಟ್ಟಿಬಿಟ್ಟು ಒಂದು ಮಣ್ಣಿನ ಮುಚ್ಚಲುಗಳು 2 ತಗೊಂಡು ಮಧ್ಯ ಈ ಅನ್ನಬೇದಿ ಈ ಬಿಳ್ಳೆ ಕಟ್ಟಿರೋದನ್ನ ಇಟ್ಟು ಸೀಲ್ ಮಾಡಬೇಕು. ಸೀಲ್ ಮಾಡಿ ಈ ಸೀಲ್ ಆಗಿರೋದನ್ನ ಪುಟ ಹಾಕ್ಬೇಕು. ಎಷ್ಟು? 150 ಭರಣಿಯಲ್ಲಿ ಪುಟ ಹಾಕ್ಬೇಕು. ಎಷ್ಟು ಪ್ರಮಾಣ? ಒಂದು ಅರ್ಧ kg ಅನ್ನಬೇದಿ ಇಟ್ಕೊಳ್ಳಿ. ಅದನ್ನು ಮತ್ತೆ ತೆಗೆದು ನಿಮಗೆ ವಜ್ರವಳ್ಳಿನ ಕುಟ್ಟಿ ರಸ ತೆಗೆದು ಅದರಲ್ಲೇ ಮತ್ತೆ ಅರೆದು ಬಿಳ್ಳೆ ಕಟ್ಟಿ ಒಣಗಿಸಿ ಒಂದು ಪುಟ ಹಾಕಿ. ಈ ತರ ಪುಟ ಹಾಕಿರೋದನ್ನ ಸೇಮ್ ಮತ್ತೆ ಸೀಲ್ ಮಾಡೋದು, ಇನ್ನೊಂದ್ಸಲಿ ಪುಟ ಹಾಕೋದು. ಈ ತರ 2 ರಿಂದ 3 ಪುಟ ಆಗುವಷ್ಟರಲ್ಲಿ ಕಂಪ್ಲೀಟ್ ಆಗಿ ಅನ್ನಬೇದಿ ಸಿಂಧೂರದಲ್ಲಿರೋ ಕಬ್ಬಿಣ ಹೋಗಿ ಮ್ಯಾಗ್ನೆಟ್ ಲೆಸ್ ಆಗಿ ತುಂಬಾ ಮೃದುವಾದ ಸಿಂಧೂರ ಬರುತ್ತೆ. ಕೆಂಪಗಿರುತ್ತೆ ಸಿಂಧೂರ. ಆ ಸಿಂಧೂರನ 50 ಗ್ರಾಮ್ ತಗೊಂಡು ಈ ಪೌಡರ್ಗಳಿಗೆ ಸೇರಿಸಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಕುಟಾಣಿ ಆ ಕಲವದಲ್ಲಿ ಕಲ್ಲಲ್ಲಿ ಹಾಕಿ ಇದೇ ಭೃಂಗರಾಜ ಮತ್ತೆ ಸೊಪ್ಪು ತಂದು ಆ ರಸನ ತೆಗೆದು ಆ ರಸ ಮತ್ತೆ ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ದಿನನಿತ್ಯ ಅರಿಬೇಕು. ಈ ತರ 5 ದಿವಸ ಬೆಳಿಗ್ಗೆ ರಸ ಹಾಕೋದು, ಅರಿತಾ ಇರೋದು. 5 ದಿವಸ ಆದ್ಮೇಲೆ 5ನೇ ದಿವಸ ಅದು ಮೈನ ಪಕ್ಕ ಬರೋ ಗಂಟ ಅರಿದು ಅಂಟುವಾಳದ ಬೀಜ ಅಂದ್ರೆ ಒಂದು ಬಟಾಣಿ ಬೀಜದ ಪ್ರಮಾಣ ಮಾತ್ರೆ ಕಟ್ಟಿ ಬೆಳಿಗ್ಗೆ ಸಂಜೆ ಒಂದೊಂದು ಮಾತ್ರೆ ಬಳಸ್ತಾ ಬಂದ್ರೆ ಒಂದು 3 ರಿಂದ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ತಲೆ ಕೂದಲು ಅನ್ನೋದು ಕಪ್ಪಾಗಿದೆ ಆಗೋಗುತ್ತೆ. ಮತ್ತೆ ಬಿಳಿ ಕೂದಲಾಗಲ್ಲ. ಬುದ್ಧಿಶಕ್ತಿ ಬೆಳೀತದೆ, ಮೆಮರಿ ಪವರ್ ಬೆಳೀತದೆ, ವೀರ್ಯ ಶಕ್ತಿ ಬೆಳೀತದೆ, ನರಗಳು ವೀಕ್ನೆಸ್ ಹೋಗುತ್ತೆ, ದೇಹ ಪುಷ್ಟಿಯಾಗುತ್ತೆ. ಒಬ್ಬ 60-70 ವರ್ಷ ವಯಸ್ಸಾದವರು, ಹಳಬರು, ದೊಡ್ಡವರು ಕೂಡ ಇದನ್ನು ಬಳಸ್ತಾ ಬಂದ್ರೆ ಒಳ್ಳೆ ದೇಹ ಪುಷ್ಟಿಯಾಗಿ ತಲೆ ಕೂದಲು ಕಪ್ಪಾಗಿ, ಇವ್ರಿಗೇನು ಇನ್ನೂ ವಯಸ್ಸೇ ಆಗಿಲ್ಲ, ಅವ್ರ ವಯಸ್ಸು ನಿಜವಾದ ವಯಸ್ಸು ಎಷ್ಟಿದೆ ಅಂತ ಹೇಳಕ್ ಕೂಡ ಆಗಲ್ಲ, ಹೇಳಿದ್ರೆ ಯಾರು ನಂಬಲ್ಲ. ಆ ರೀತಿ ಬದಲಾವಣೆ ಮಾಡುತ್ತೆ ಇದನ್ನು ಬಳಸ್ತಾ ಬಂದ್ರೆ. ಇದ್ರ ಜೊತೆ ನೋಡಿ, ಇದು ಏರ್ ಆಯಿಲ್, ನಾವು ಮಾಡಿರೋ ತಲೆಗೆ ಹಚ್ಕೊಳ್ಳೋಕೆ ಎಣ್ಣೆ ಏರ್ ಆಯಿಲು. ಈ ಎಣ್ಣೆಯನ್ನು ಕೂಡ ನೀವು ಅಪ್ಲೈ ಮಾಡ್ಕೊಂತ ಇದನ್ನು ಹೊಟ್ಟೆಗೆ ಬಳಸ್ಕೊಂತ ಬಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಆರೋಗ್ಯ ಬದಲಾವಣೆ ಆಗಿ ನಿಮ್ಮ ಯವರ್ಣ, ನಿಮ್ಮ ವಯಸ್ಸು ಅನ್ನೋದು ಮತ್ತೆ ಮರಳಿ ಬರುತ್ತೆ. ಇದು ನಿಮಗೆ ನೀವಾಗ ನೋಡಿಕೊಂಡು ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರು ಬಹಳಷ್ಟು ಜನ ಈ ಸಮಸ್ಯೆಗಳಿಂದ ಈ ಕಾಲದಲ್ಲಿ ಒದ್ದಾಡ್ತಿದ್ದಾರೆ.
ಇದನ್ನೆಲ್ಲರೂ ಬಳಸ್ಕೋಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಈ ಏರ್ ಆಯಿಲ್ ತಯಾರು ಮಾಡೋದು ಹೆಂಗೆ ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಇಟ್ಟಿದ್ದೀನಿ, ವಿಡಿಯೋ ನೋಡಿ ಅದನ್ನ ಕೂಡ ಕಾಯಿಸ್ಕೊಳ್ಳಿ. ಇವ್ಯಾವುದು ಆಗದೆ ಇದ್ದ ಪಕ್ಷದಲ್ಲಿ ಮಾತ್ರ ನನಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕಳಿಸ್ಕೊಡ್ತೀನಿ. ನಿಮಗೆ ನೀವಾಗ ಬಳಸ್ಕೊಂತ ಕಂಟಿನ್ಯೂ ಆಗಿ ಇದು ಬಳಸಬೇಕಾದ್ರೆ ಮಾಂಸಾಹಾರ ಚಿಕನ್ ಮಾತ್ರ ತಿನ್ನಬೇಡಿ, ಮೈದಾ ಹಿಟ್ಟಲ್ಲಿರೋ ಔಷಧಿಗಳು ಬಳಸಬಾರ್ದು, ಡ್ರಿಂಕ್ಸ್ ಮಾಡೋಂಗಿಲ್ಲ. ಇಷ್ಟು ಮಾತ್ರ ಬಿಟ್ಟು ಇದನ್ನು ಮಾಡ್ಕೊತ ಬನ್ನಿ, ಪರಿಪೂರ್ಣವಾಗಿ ರೆಡಿ ಆಗ್ತೀರಾ. ನಮಸ್ತೆ.